ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಶಾಲಾಕ್ಷಿ ಅವರು ಎಲ್ರಿಗೂ ಕೂಡ ಊಟಕ್ಕೆ ಬಡಿಸ್ತಾ ಇರ್ತಾರೆ. ಸುಬ್ಬು ಮತ್ತೆ ಪದ್ಮನಾಭ ಶ್ರಾವಣಿ ಅವ್ರಿಗೂ ಕೂಡ ಊಟ ಬಡಿಸಿ ಕೊಡ್ತಾರೆ. ಆಗ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಅಂತ ಶುರು ಮಾಡ್ತಿರ್ತಾರೆ. ಆಗ ಸುಬ್ರಹ್ಮಣ್ಯ ಇದ್ದವರು, ನೋಡಿ ಮೇಡಮ್, ತಟ್ಟೆ ಪೂರ್ತಿ ಖಾಲಿ ಮಾಡಬೇಕು ಗೊತ್ತಾಯ್ತಾ ನಿಮಗೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ಯಾಕೆ ಇಷ್ಟು ಓವರ್ ಆಗಾಡ್ತಿದ್ದಾನೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಅವರು, ಏನೋ ಸುಬ್ರಹ್ಮಣ್ಯ, ಇವಾಗ ನೋಡ್ತಾ ಇದ್ರೆ ಒಂದೊಂದ್ಸಲ ಒಂದೊಂದ್ ಥರ ಕರಿತೀಯ ಶ್ರಾವಣಿ ಮೇಡಮ್ ಅವ್ರನ್ನ. ಒಂದ್ಸಲ ಮೇಡಮರು ಅಂತ್ಯ, ಒಂದ್ಸಲ ಹೆಂಡತಿ ಅಂತ್ಯ, ಒಂದ್ಸಲ ಶ್ರಾವಣಿ ಅಂತ್ಯ, ಒಂದ್ ಹೆಸರಲ್ಲಿ ಕರೀಬಾರ್ದ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಸುಮ್ಮನೆ ಇದ್ಬಿಟ್ಟು, ಅಲ್ಲ ಪ್ರಿಯತಮೆ, ಊಟ ಮಾಡು, ಯಾಕೆ ಈ ರೀತಿ ಸುಮ್ಮನೆ ಕೂತಿದ್ಯಾ ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳ್ಬಿಟ್ಟಂತೂ ವಿಶಾಲಾಕ್ಷಿ ಮತ್ತೆ ಪದ್ಮನಾಭ ಅವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಆಗ ಸುಬ್ಬು ಇದ್ದವರು, ಅಲ್ಲ ನಾನು ಹೇಗಾದರೂ ಮಾಡಿ ಶ್ರಾವಣಿ ಮೇಡಮ್ಗೆ ಊಟ ಮಾಡಿಸ್ಬೇಕಲ್ಲ, ಇವತ್ತು ಅವ್ರಿಗೆ ನಾನೇ ಊಟ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ಏನು ಮಾಡೋದು? ಮೊದಲು ಅಪ್ಪ ಅಮ್ಮನಿಂದ ಶುರು ಮಾಡಿಬಿಡೋಣ, ಹಾಗಾದರೆ ಶ್ರಾವಣಿ ಮೇಡಮ್ ಅವ್ರಿಗೆ ಈಸಿಯಾಗಿ ಊಟ ಮಾಡಿಸ್ಬೋದು ಅಂತ ಯೋಚನೆ ಮಾಡ್ತಾರೆ. ಅಪ್ಪ ಅಮ್ಮ, ನಾನೇ ಇವತ್ತು ನಿಮಗೆ ಊಟ ಮಾಡಿಸ್ಲಾ ಅಂತ ಕೇಳ್ತಾರೆ. ಅದನ್ನು ಕೇಳ್ಬಿಟ್ಟಂತೂ ಅವರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಆಗ, ಅಲ್ಲ ರೀ, ಮೊದಲು ಸುಬ್ಬು ಚಿಕ್ಕವನಿದ್ದಾಗ ನಾವು ಊಟ ಮಾಡಿಸ್ತಾ ಇದ್ವಿ, ಇವಾಗ ಅವ್ನು ನಮಗೆ ಊಟ ಮಾಡಿಸ್ಲಾ ಅಂತ ಕೇಳ್ತಾ ಇದ್ದಾನೆ. ಸರಿ ಆಯ್ತಪ್ಪ ಅಂತ ಹೇಳ್ತಾರೆ. ಆಗ ಸುಬ್ಬು ಇದ್ದವರು ಪದ್ಮನಾಭ ಮತ್ತು ವಿಶಾಲಾಕ್ಷಿ ಇಬ್ಬರಿಗೂ ಕೂಡ ಊಟ ಮಾಡಿಸ್ತಾರೆ. ನೆಕ್ಸ್ಟು ಶ್ರಾವಣಿ ಅವರಿಗೆ ಊಟ ಮಾಡಿಸೋದಕ್ಕೆ ಅಂತ ಹೋಗ್ತಾರೆ. ಆಗ ಶ್ರಾವಣಿ ಅವರು ನೋಡ್ತಾನೆ ಇರ್ತಾರೆ. ಆ ಶಾಕಲ್ಲಿ ಸುಬ್ಬು ಊಟ ಮಾಡಿಸೋದಕ್ಕೆ ಹೋಗಿ ವಾಪಸ್ನ ತುತ್ತನ್ನ ತಗೊಂಡ್ಬಿಡ್ತಾನೆ. ಆಗ ವಿಶಾಲಾಕ್ಷಿ ಅವರು, ಏನಪ್ಪ ಸುಬ್ಬು, ನಮಗೆ ಮಾತ್ರ ಊಟ ಮಾಡಿಸಿ ಶ್ರಾವಣಿ ಮೇಡಮ್ ಅವ್ರಿಗೆ ಊಟ ಮಾಡಿಸೇ ಸುಮ್ಮನೆ ಇದೆಯಲ್ಲಪ್ಪ, ಊಟ ಮಾಡಿಸು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಆಯ್ತಮ್ಮ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವ್ರಿಗೆ ಊಟ ಮಾಡಿಸ್ತಾರೆ. ಆಗ ಶ್ರಾವಣಿ ಅವ್ರಿಗೆ ಕೋಪನೂ ಕೂಡ ಬರ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮುಂದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಊಟ ಮಾಡ್ತಾರೆ. ಆಗ ಶ್ರಾವಣಿ ಅವ್ರಿಗೆ ತಟ್ಟೆ ತುಂಬ ಇರೋದನ್ನು ಖಾಲಿ ಮಾಡಬೇಕು ಅಂತ ಕೂಡ ಸುಬ್ಬು ಅವರು ಹೇಳಿರ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ಹೇಳ್ದಾಗೆ ತಟ್ಟೆ ತುಂಬ ಇರೋ ಊಟನ ಕೂಡ ಖಾಲಿ ಮಾಡ್ತಾರೆ. ಸುಬ್ಬು ಹತ್ರನೂ ಕೂಡ ಊಟ ಮಾಡಿಸ್ಕೊಳ್ತಾರೆ. ಈ ಕಡೆ ವೀರೇಂದ್ರ ಅವರು ತುಂಬಾ ಟೆನ್ಷನಲ್ಲಿರ್ತಾರೆ. ನಂದಿನಿ ಅವ್ರನ್ನ ನೆನಪು ಮಾಡಿಕೊಂಡು ಡ್ರಿಂಕ್ಸ್ನ ಕುಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಬರ್ತಾರೆ. ಏನಿದು, ಇವನು ಒಬ್ಬನೇ ಇಷ್ಟು ದಿನಕ್ಕೆ ಈ ಥರ ಕುಡಿತಾ ಇದ್ದಾನಲ್ಲ, ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ, ಏನು ವಿಷಯ ಇರ್ಬೋದು ಕೇಳೋಣ ಅಂತ ಅಂದ್ಕೊಂಡು ಬರ್ತಾರೆ. ಆಗ ವಿಜಯಾಂಬಿಕರು, ವೀರು ಏನಾಯಿತು, ಯಾಕೆ ಈ ರೀತಿ ಒಬ್ಬನೇ ಕುಡಿತಾ ಇದೆಯಾ, ಅದು ಇಷ್ಟು ದಿನ ಆದಮೇಲೆ ನಾನು ನೀನು ಕುಡಿತಾ ಇರೋದನ್ನು ನೋಡ್ತಾ ಇರೋದು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಏನಿಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ಅಂತ ಹೋಗ್ತಾರೆ. ಆಗ ವಿಜಯಾಂಬಿಕಾ, ವೀರು ಸ್ವಲ್ಪ ಹೊತ್ತು ನಿಂತ್ಕೋ, ನಾನು ನಿನ್ನ ಜೊತೆ ಮಾತಾಡಬೇಕು, ಕೂತ್ಕೊ ಮೊದಲು, ಏನಾಯಿತು ಅಂತ ಹೇಳು. ನೀನು ಈ ರೀತಿ ಕುಡಿತಾ ಇದೆಯಾ ಅಂತಂದರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ ತುಂಬಾ ಕೊರಿತಾ ಇದೆ, ಆ ನೋವು ಕೊಡ್ತಾ ಇರೋ ವಿಷಯ ಯಾವುದೋ ಹೇಳು ವೀರು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಇಲ್ಲ ಅಕ್ಕ ಏನಿಲ್ಲ ಅಂತ ಹೇಳೋದಕ್ಕೆ ಹೋಗ್ತಾರೆ. ಆಗ ವಿಜಯಾಂಬಿಕಾ ಅವರು, ಏನು ಅಂತ ನನ್ನ ಹತ್ರ ಹೇಳು ವೀರು, ನಾನು ನಿಮ್ಮ ಅಕ್ಕ, ನಾನು ನಿನ್ನನ್ನು ಮಗುನ ಥರ ನೋಡ್ಕೊಂಡಿದ್ದೀನಿ, ನನ್ನ ಹತ್ರನೇ ಹೇಳ್ಕೊಳಲ್ವಾ ನೀನು ಬೇಜಾರಾದರೆ ನನಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ, ಹೇಳು ವೀರು ಅಂತ ಕೇಳ್ತಾರೆ. ಆಗ ವೀರೇಂದ್ರ ಅವರು, ಅಕ್ಕ, ನಾನು ಮತ್ತೆ ಅದೇ ವಿಷಯನ ಮಾತಾಡ್ತಾ ಇದ್ರೆ ಅದೇ ವಿಷಯಗಳು ಕೂಡ ನನಗೆ ನೆನಪಿ ಬರುತ್ತೆ, ಮತ್ತೆ ಅದೇ ನೋವಾಗುತ್ತೆ, ಅದು ನನಗೆ ಇಷ್ಟ ಇಲ್ಲ ಅಕ್ಕ ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಮಲಗಿರ್ತಾರೆ. ಆಗ ಶ್ರಾವಣಿ ಅವರು ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ತುಂಬಾ ಒದ್ದಾಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ. ಆಗ ಸುಬ್ಬು ಕೂಡ ಎದ್ದು ನೋಡ್ತಾರೆ. ಆಗ ಶ್ರಾವಣಿ ಅವರು ಎದ್ದು ಕೂತ್ಕೊಳ್ತಾರೆ. ಮೇಡಮ್ ಏನಾಯಿತು, ಯಾಕೆ ಈ ರೀತಿ ನರಳಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಈ ರೀತಿ ನರಳಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ ಸುಬ್ಬು ನೀನು, ನಾನು ಯಾವತ್ತೂ ಕೂಡ ಅಷ್ಟೊಂದು ಊಟ ಮಾಡಿಲ್ಲ, ಆದರೆ ಇವತ್ತು ಎಷ್ಟೊಂದು ಊಟ ಮಾಡಿಸಿದ್ಯಾ ನೀನು, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಸುಬ್ಬು ಅಂತ ಹೇಳ್ತಾರೆ. ಸುಬ್ಬು, ಮೇಡಮ್ ಏನು ಮಾಡೋದು ಇವಾಗ, ಸಾರಿ ಮೇಡಮ್, ನನ್ನಿಂದ ಈ ರೀತಿ ಆಗ್ಬಿಡ್ತು, ಮೇಡಮ್ ಸ್ವಲ್ಪ ಹೊತ್ತಿರಿ, ನಾನು ಹೋಗ್ಬಿಟ್ಟು ರಸಮ್ ತೊಗೊಂಡು ಬಂದುಬಿಡ್ತೀನಿ, ಅದನ್ನು ಕುಡಿದ್ಬಿಟ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು, ನನಗೆ ಸ್ವಲ್ಪ ನೀರು ಕುಡಿಯೋಕ್ಕೂ ಕೂಡ ಹೊಟ್ಟೆನಲ್ಲಿ ಜಾಗ ಇಲ್ಲ, ಅಂಥದ್ರಲ್ಲಿ ರಸಮ್ ತೊಗೊಂಬರ್ತೀಯಾ ಅಂತ ಕೋಪ ಮಾಡ್ಕೊಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ಕೋಪ ಮಾಡಿಕೊಂಡ್ರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ನೀವು ಅಂತ ಮನಸ್ಸಲ್ಲೇ ನೋಡ್ತಾ ಶ್ರಾವಣಿನ ನೋಡ್ತಾ ನಗ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು, ನನ್ನನ್ನು ನೋಡಿ, ನಾನು ನರಳಾಡೋದನ್ನ ನೋಡಿ ನಿನಗೆ ತುಂಬಾ ಖುಷಿ ಆಗ್ತಿದ್ಯಾ, ತುಂಬಾ ಖುಷಿ ಪಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನಾನು ಏನೇ ಮಾಡೋದು ತಪ್ಪು ಹುಡುಕ್ತಿರಲ್ಲ ನೀವು, ಇವಾಗ ಏನು ಮಾಡೋದು ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಇನ್ನೇನು ಸುಬ್ಬು, ನೀನು ತುಂಬಾ ಅತಿಯಾಗಾಡ್ತಾ ಇದೆಯಾ, ನೀನು ಮಾಡ್ತಾ ಇರೋ ಕೆಲಸ, ನೀನು ಮಾತಾಡ್ತಾ ಇರೋ ಮಾತುಗಳು ಪ್ರತಿಯೊಂದು ಕೂಡ ಅತಿಯಾಗಿದೆ, ನೀನು ಅತಿಯಾಗಿ ನಡ್ಕೊಳ್ತಾ ಇದೆಯಾ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೋಗ್ಲಿ ಬಿಡಿ ಮೇಡಮ್, ಇವಾಗ ನೀವು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಆಗ ಸರಿ ಹೋಗುತ್ತೆ, ಓಡಾಡಿದ್ರೆ ಸ್ವಲ್ಪ ಎಲ್ಲನೂ ಕೂಡ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನಾನು ಮಾತ್ರ ಹೊರಗಡೆ ಹೋಗೋದಿಲ್ಲ, ಇವಾಗ ಮನೆ ಒಳಗಡೆ ವಾಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ವಾಕ್ ಮಾಡೋದಕ್ಕೆ ಅಂತ ಇಳಿದಕ್ಕೆ ಹೋಗ್ತಾರೆ. ಆಗ ಸುಬ್ಬು ಅವರು ಕೈ ಕೊಡ್ತಾರೆ. ಅದನ್ನು ನೋಡ್ಬಿಟ್ಟು ಶ್ರಾವಣಿಗೂ ಕೂಡ ಖುಷಿ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಕೈ ಹಿಡ್ಕೊಂಡು ಶ್ರಾವಣಿ ಅವ್ರನ್ನ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಲಲ್ಲಿ ಸುಬ್ಬು ಅವರು ವಾಕ್ ಮಾಡಿಸ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಕೂಡ ತುಂಬಾ ಒದ್ದಾಡ್ಕೊಂಡು ಹೊಟ್ಟೆ ಇಟ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ.
ಅಷ್ಟರಲ್ಲಿ ಕಾಂತಮ್ಮ ಅವ್ರು ಕೂಡ ಹಾಲಿಗೆ ಬಂದ್ಬಿಡ್ತಾರೆ. ಆಗ ಶ್ರಾವಣಿ ಮತ್ತೆ ಸುಬ್ಬುನ ನೋಡ್ಬಿಟ್ಟು ಏನಿದು ಇವರಿಬ್ರು ಏನ್ ಮಾಡ್ತಾ ಇದ್ದಾರೆ ಇಷ್ಟೊತ್ನಲ್ಲಿ ಅಂತ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಸುಬ್ಬು ಅವರು ವಾಕ್ ಮಾಡುತ್ತಾ ಇರೋದನ್ನ ನೋಡಿ ಏನಾದರೂ ಮಿಸ್ ಆಗಿ ನನ್ನ ನೋಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸೋಫಾ ಹಿಂದೆ ಬಚ್ಚಿಕೊಳ್ತಾರೆ. ಆಗ ಶ್ರಾವಣಿ ಅವರು ಹೊಟ್ಟೆ ಹಿಡ್ಕೊಂಡು ವಾಕ್ ಮಾಡ್ತಾ ಇರೋದನ್ನ ನೋಡ್ತಾರೆ. ಆಗ ಸುಬ್ಬು ಅವರು ಮೇಡಮ್ ಹುಷಾರು ಮೇಡಮ್, ಹೊಟ್ಟೆ ಬೇರೆ ತುಂಬೋಗಿದೆ, ತುಂಬಾನೇ ಹುಷಾರಾಗಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡ್ರು ಅಂತ ಕಾಂತಮ್ಮ ಅವರು ಅಯ್ಯೋ ಇದಾ ವಿಷಯ ಅಂತ ಹೇಳ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. "ಕಾರ್ತಿಕೇಯ ನೀನು ತುಂಬಾನೇ ಕಿಲಾಡಿ ಇದೆಯಾ, ಇಷ್ಟು ಬೇಗನಾ ಅಂತ ಅನ್ಕೊಳ್ತಾ ಮನಸ್ಸಲ್ಲಿ ನಗ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ವೀರು ಏನಾಯ್ತು ಅಂತ ಹೇಳು ವೀರು, ನನ್ನ ಹತ್ರನಾದ್ರು ಅಂತ ಹೇಳ್ತಾರೆ. ಇನ್ನೇನಕ್ಕ, ನನ್ನ ಮನಸ್ಥಿತಿನ ನನ್ನ ಜೀವನನ ಹಾಳು ಮಾಡಿ ಹೋದ್ಲಲ್ಲ ಆ ನಂದಿನಿ ಇನ್ನೂ ಇದ್ದಾಳೆ ಅಕ್ಕ, ನಾನು ಇಷ್ಟು ದಿನ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಳು ಇನ್ನೂ ಇದ್ದಾಳೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ತಕ್ಷಣ ವಿಜಯಾಂಬಿಕಾ ಅವರು ಫುಲ್ ಶಾಕ್ ಆಗ್ಬಿಡ್ತಾರೆ. ವಿಜಯಾಂಬಿಕಾ ಅವರು ಕೆಲವು ದಿನಗಳ ಹಿಂದೆ ದೇವಸ್ಥಾನದಲ್ಲಿ ನೋಡಿರ್ತಾರೆ, ಅದನ್ನ ನೆನಪು ಮಾಡ್ಕೊಳ್ತಾರೆ. ಅಂದ್ರೆ ನಂದಿನಿ ಇರೋದು ನಿಜನಾ ಅಂತ ಅವರು ಕೂಡ ಫುಲ್ ಶಾಕ್ ಆಗ್ಬಿಡ್ತಾರೆ. ಏನ್ ಹೇಳ್ತಾ ಇದೀಯ ವೀರು ನೀನು ಅಂತ ಕೇಳ್ತಾರೆ. ಆಗ ವೀರೇಂದ್ರ ಅವರು ಹೌದು ಅಕ್ಕ, ನಾನು ಮೊನ್ನೆ ರಾಮಾಪುರಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಮಕ್ಕಳು ನಾಟಕ ಆಡ್ತಿದ್ರು, ಅವರು ಹಾಡ್ತಿರೋ ನಾಟಕದಲ್ಲಿ ನಂದಿನಿ ಯಾವ ಥರ ಹೇಳಿದ್ಲೋ ಮಾತುಗಳು ಅದೇ ಮಾತುಗಳು ಬರ್ತಾ ಇದ್ವು. ನಾನು ಅವಾಗ ನೋಡಿದೆ, ಅಲ್ಲಿ ಹುಡ್ಕಾಡ್ದೆ, ಆದರೆ ಕಾಣಿಸ್ಲೇ ಇಲ್ಲ. ಆದರೆ ನಂದಿನಿ ಎಲ್ಲೋ ಇದ್ದಾಳೆ ಅಕ್ಕ, ಅವಳಂತೂ ಇರೋದು ನಿಜ. ಅವಳಿಂದ ನನ್ನ ಮನಸ್ಸು ನನ್ನ ಜೀವನ ಎಲ್ಲನೂ ಕೂಡ ಹಾಳಾಗಿದೆ, ಮತ್ತೆ ಅವಳು ನನ್ನ ಜೀವನದಲ್ಲಿ ಬರಬಾರ್ದು ಅಂತ ಯೋಚನೆ ಮಾಡ್ತಾ ಹೇಳ್ತಾ ಇರ್ತಾರೆ. ವಿಜಯಾಂಬಕ್ಕೂ ಕೂಡ ಫುಲ್ ಟೆನ್ಷನ್ ಆಗುತ್ತೆ. ಅಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕಾಂತಮ್ಮ ಅವರು ಮಾವಿನಕಾಯಿ, ಹುಣಸೆ ಹಣ್ಣು, ಸ್ವಲ್ಪ ಉತ್ತದ ಮಣ್ಣು ಎಲ್ಲನೂ ತೊಗೊಂಬಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಅವರು ಕೂಡ ಬರ್ತಾರೆ. ಏನು ಕಾಂತಮ್ಮತೆ ಇದು ಅಂತ ಹೇಳ್ತಾರೆ. ಆಗ ಬಸ್ರಿ ಬೈಕಿ ಕಣೋ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಕಾಂತಮ್ಮತೆ ನೀವು ಅಂತ ಅವರು ಕೂಡ ಶಾಕಲ್ಲಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಪದ್ಮನಾಭ ಮತ್ತು ವಿಶಾಲಾಕ್ಷಿ ಕೂಡ ಬರ್ತಾರೆ. ಕಾಂತಮ್ಮ ಅವರೇ ಏನಿದು ಅಂತ ಕೇಳ್ತಾರೆ. ಏನಿದು ಅಂತ ಕೇಳ್ತಿದ್ದೀರಲ್ಲ ನೀವು, ನೋಡ್ತಾ ಇದ್ರೆ ಅರ್ಥ ಆಗ್ತಿಲ್ವಾ, ಇದು ಬಸ್ರಿ ಬೈಕೆ ಅಂತ ಹೇಳ್ತಾರೆ. ಕಾಂತಮ್ಮ ಹೇಳಿದನ್ನ ಕೇಳ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾರೆ. ಏನು ಹೇಳ್ತೀರಾ ಕಾಂತಮ್ಮವ್ರೆ, ಅದು ಇಂಥ ವಯಸ್ಸಲ್ಲಿ, ಅದು ಗಂಡ ಬೇರೆ ಇಲ್ಲ, ಏನಪ್ಪ ಹೇಳೋದು ಕೇಳಿರೋ ಜನಕ್ಕೆ ನಾವು ಅಂತ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ಅಯ್ಯೋ ಏನು ಹೇಳ್ತೀರಾ, ಇರೋದನ್ನೇ ಹೇಳ್ತೀರಾ, ಎಲ್ಲ ಇದಕ್ಕೆ ಕಾರಣ ಕಾರ್ತಿಕೇಯನೇ ಕೇಳಬೇಕು ನೀವು ಅಂತ ಹೇಳ್ತಾರೆ. ಆಗ ಸುಬ್ಬು ಇದ್ದವರು ಇಲ್ಲಪ್ಪ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಇವ್ರು ಏನು ಹೇಳ್ತಾರೆ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬರ್ತಾರೆ. ಆಗ ಕಾಂತಮ್ಮ ಅವರು ಶ್ರಾವಣಿ ಮೇಡಮ್ ಬನ್ನಿ, ನಿಧಾನಕ್ಕೆ ಬನ್ನಿ, ಸೋಫಾ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಬಸ್ರಿ ಬೈಕೆ ಏನೇನೆಲ್ಲ ಇದೆಯೋ ನಿಮಗೆ ಹೇಳ್ಬಿಡಿ, ನಿಮ್ಗೆ ಏನೇನು ತಿನ್ನಬೇಕು ಅನ್ಸುತ್ತೋ, ಕಜ್ಜಿಕಾಯಿ ಕಜ್ಜಾಯ ಏನೇ ಹೇಳಿರೋ ನಾನು ಮಾಡ್ಕೊಡ್ತೀನಿ, ಹೇಳಿ ಮೇಡಮ್ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಮತ್ತೆ ಪದ್ಮನಾಭ ಅಲ್ಲ ಬಸ್ರಿ ಯಾರು ಅಂತ ಕೇಳ್ತಾರೆ. ಇನ್ಯಾರು, ನಿಮ್ಮ ಸೊಸೆ ಶ್ರಾವಣಿ ಮೇಡಮ್ ಅವರು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಶ್ರಾವಣಿ ಅವ್ರಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಆ ಶಾಕಲ್ಲೇ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಏನು ಹೇಳ್ತೀರಾ ನೀವು ಅಂತ ಹೇಳ್ತಾರೆ. ಎಲ್ಲಾನು ಗೊತ್ತಿದೆ, ಕಿಲಾಡಿ ಕಾರ್ತಿಕೇಯ ಏನು ಗೊತ್ತಿಲ್ಲ ಅದನ್ನ ಥರ ನಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಶ್ರಾವಣಿ ಪ್ರೆಗ್ನೆಂಟ್ ಅಂತ ವಿಶಾಲಾಕ್ಷಿ ಮತ್ತೆ ಪದ್ಮನಾಭ ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆಗ ಕಾಂತಮ್ಮ ಅವರು ಅದು ಏನಾಯ್ತು ಅಂತಂದ್ರೆ, ರಾತ್ರಿ ಕಾರ್ತಿಕೇಯ ಮೇಡಮ್ ಅವ್ರನ್ನ ಹಿಡ್ಕೊಂಡು ಓಡಾಡಿಸ್ತಾ ಇದ್ದ. ಬಸ್ರಿ ಬೇರೆ ಹುಷಾರು ಮೇಡಮ್ ಅಂತ ಬೇರೆ ಹೇಳ್ತಾ ಇದ್ದ, ಅದಕ್ಕೆ ನಾನು ಇದನ್ನೆಲ್ಲ ತರಿಸ್ಬಿಟ್ಟೆ ಅಂತ ಹೇಳ್ಬಿಡ್ತಾರೆ. ಆಗ ಶ್ರಾವಣಿಯವರು ಅಯ್ಯೋ ನಾನು ನಿನ್ನೆ ತುಂಬಾ ಜಾಸ್ತಿ ಊಟ ಮಾಡಿಬಿಟ್ಟಿದ್ದೆ, ಅದಕ್ಕೆ ನನಗೆ ಸ್ವಲ್ಪ ಅಜೀರ್ಣ ಆಗಿತ್ತು, ಹೊಟ್ಟೆ ನೋವ್ತಾ ಇತ್ತು ಅಷ್ಟೇ, ನೀವು ಅಂದ್ಕೊಂಡಿರೋ ರೀತಿ ಏನೂ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಹೌದಾ, ಈ ಕಾಂತಮ್ಮ ಮಾಡೋದು ಒಂದೊಂದು ಕೆಲಸ ಅಲ್ಲ, ಆದರೂ ಕೂಡ ಒಂದು ಕ್ಷಣ ಖುಷಿಯಾಗ್ಬಿಡ್ತು ಅಂತ ವಿಶಾಲಾಕ್ಷಿ ಹೇಳ್ಬಿಡ್ತಾರೆ. ಆದಷ್ಟು ಬೇಗ ಈ ಮನೆಗೆ ಮಗು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಅಲ್ಲಿಂದ ನಾಚ್ಕೊಂಡು ಹೋಗ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ನಂದಿನಿ ಬದುಕಿದ್ದಾಳೆ, ನಂದಿನಿ ಮಾತ್ರ ಬದುಕಿರಬಾರ್ದು, ನಾನೇ ಸಾಯಿಸಿದ್ದೆ ಅಲ್ವಾ, ಆದರೆ ಈ ಥರ ಹೇಗಾಯಿತು ಅಂತ ಹೇಳ್ಬಿಟ್ಟು ರೌಡಿಗಳಿಗೆ ಫೋನ್ ಮಾಡ್ತಾರೆ. ಪೃಥ್ವಿ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ನಂದಿನಿ ಮಾತ್ರ ಸಿಗಲೇಬೇಕು, ಅವಳು ಬದುಕಿದ್ದಾಳೆ, ಆದಷ್ಟು ಬೇಗ ಅವಳನ್ನ ಪತ್ತೆ ಹಚ್ಚಿ ರಾಮಪುರದಲ್ಲೇ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಂದನ ಅವ್ರು ಬಂದು ವಿಜಯಾಂಬಿಕಾ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾರೆ. ಆಗ ವಿಜಯಾಂಬಿಕಾ ಅವರು ಫುಲ್ ಶಾಕಲ್ಲಿ ನಿಂತ್ಬಿಡ್ತಾರೆ. ಕಡೆ ಪದ್ದು ಅವರು ಒಂದು ಬುಕ್ಕನ್ನು ಹುಡುಕ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಹತ್ರ ಬಂದು ಕೇಳ್ತಾರೆ, ಬುಕ್ಸ್ ಎಲ್ಲೋಯ್ತು ಅಂತ ಕೇಳ್ತಾರೆ. ಏನೋ ಗರಿ ಗೊತ್ತಿಲ್ಲ, ಮದುವೆ ಆದಾಗಿಂದ ಇಟ್ಟಿದ್ದು ವಸ್ತುಗಳು ಇಟ್ಟಿದ್ದ ಕಡೆ ಇಲ್ಲ, ನಾನು ಹುಡುಕ್ತೀನಿ ನೀವು ಹುಡುಕಿ, ನಾನು ಹಾಲಲ್ಲಿ ಹುಡುಕ್ತೀನಿ ನೀವು ರೂಮಲ್ಲಿ ಹೋಗಿ ಹುಡುಕಿ ಅಂತ ಹೇಳ್ತಾರೆ. ಆಗ ಪದ್ಮನಾಭ ಅವರು ಮೊದಲು ಸುಬ್ಬು ಅವ್ರ ರೂಮ್ಗೆ ಹೋಗಿ ಹುಡುಕ್ತಾ ಇರ್ತಾರೆ. ಅಲ್ಲಿ ಕಬೋರ್ಡ್ ಎಲ್ಲ ಹುಡುಕ್ತಾರೆ, ಅಲ್ಲಿ ಒಂದು ಫಾರ್ಮ್ ಸಿಗುತ್ತೆ, ಅದು ಡಿವೋರ್ಸ್ ಪೇಪರ್ ಕೂಡ ಆಗಿರುತ್ತೆ. ಆಗ ಅಲ್ಲೆಲ್ಲ ಹುಡುಕ್ಬಿಟ್ಟು ನೋಡ್ತಾರೆ. ನೆಕ್ಸ್ಟು ವಾಪಸ್ ಕೂಡ ಬರ್ತಾರೆ. ಮತ್ತೆ ನೆನ್ಪು ಮಾಡಿಕೊಂಡು ಆ ಕಬೋರ್ಡಲ್ಲಿ ಇದ್ದಂಥ ಪೇಪರ್ನ ತೆಗೆದು ನೋಡ್ತಾರೆ, ಅದು ಡಿವೋರ್ಸ್ ಪೇಪರ್ ಆಗಿರುತ್ತೆ. ಅದನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾರೆ. ಇವರಿಬ್ರು ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದ್ದಾರೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಫುಲ್ ಟೆನ್ಷನಲ್ಲಿ ಬಂದ್ಬಿಟ್ಟು ನಂದಿನಿ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ನಂದಿನಿ ಅವರು ಹೇಳು ಪದು ಅಂತ ಕೇಳ್ತಾರೆ. ಆಗ ಪದ್ಮನಾಭ ಅವರು ಅಮ್ಮೋರೆ ದೊಡ್ಡ ಅನಾಹುತ ಆಗ್ಬಿಟ್ಟಿದೆ ನಂದಿನಿ ಅಮ್ಮೋರೆ ಅಂತ ಹೇಳ್ಬಿಡ್ತಾರೆ. ಏನಾಯ್ತು ಪದು ಅಂತ ಕೇಳ್ತಾರೆ. ನಿಮ್ಮ ಮಗಳು ಶ್ರಾವಣಿ ಅಮ್ಮವರು ಮಗ ಸುಬ್ಬುನಿಂದ ದೂರ ಆಗಬೇಕು ಅಂತ ಡೈವರ್ಸಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳ್ಬಿಟ್ಟು ನಂದಿನಿ ಅವ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ನಂದಿನಿ ಅವರು ಮತ್ತೆ ಪದ್ಮನಾಭ ಇಬ್ರು ಸೇರ್ಕೊಂಡ್ಬಿಟ್ಟು ಶ್ರಾವಣಿ ಮತ್ತೆ ಸುಬ್ಬು ನಡುವೆ ಆಗೋ ಡಿವೋರ್ಸ್ ಅನ್ನ ತಡೀತಾರ, ಏನ್ ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.